ಧರ್ಮ ಅಂದರೆ ಏನು, ಎಲ್ಲಿ ಹುಟ್ಟಿದೆ? ಇದಕ್ಕೆ ಧರ್ಮಕ್ಕೆ ನಿಮಗೆ ಮೂಲವಾಗಿ ಉತ್ತರ ಸಿಗಬೇಕಾದ್ರೆ ಭಾಗವತದಲ್ಲಿ ಒಂದು ಭಾಗದಲ್ಲಿ ಸಿಗತ್ತೆ. ಈ ಕತೆ ಹೇಳಬೇಕಾದ್ರೆ ಆ ಹಸುಗೆ 3 ಕಾಲು ಕಡಿದ್ರು 1 ಕಾಲು ನಿಂತು ಅದು ಮುಂದಕ್ಕೆ ಹೋಗ್ಬೇಕಂದ್ರೆ ಹೇಗೆ ಸಾಧ್ಯ? ಪರೀಕ್ಷಿತ ಆತನ ಮೇಲೆ ಹೋಗಿ ಯುದ್ಧ ಮಾಡ್ತಾನೆ, ಸೋಲ್ತಾನೆ. ಆಗ ಆತನ ಕಂಟ್ರೋಲ್ ತೊಗೊಂಡು ಕೇಳಿದಾಗ ಯಾರು ನೀನು ಅಂದರೆ ನಾನು ಕಲ್ಲಿಗೆ ಅಂತ. ಎಲ್ಲಾದ್ರ ಮೇಲೆ ಈಗ ದಯವಿಲ್ಲದ ಧರ್ಮ ಅದಾವುದಯ್ಯ ಅಂತ, ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿ, ನನಗೆ ಸತ್ಯ ಸಿಕ್ತು, ಪರಮೋಚ್ಚ ಸತ್ಯ ಸಿಕ್ತು ಅಂತ ಹೇಳಿ ಕುಣಿತಾ ಇರ್ತಾರೆ. ಓಕೆ, ಒಬ್ಬ ಮಹಾನ್ ಸ್ವಾಮೀಜಿ ಅಥವಾ ಗುರುಗಳು ಅಂತ ನಾವು ಯಾರನ್ನ ನಂಬಿದ್ದೀವಿ, ಅವರು ಕೂಡ ನನ್ನ ಹಾಗೆ ಹುಟ್ಟಿದ್ರು. ನಮಸ್ಕಾರ. ಹಾಡು ಮತ್ತು ಹರಟೆ ಚಾನೆಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ಇಂದು ಒಂದು ಹರಟೆ ದಿನ, ವಿಶೇಷ ಹರಟೆ ದಿನ. ಯಾಕೆಂದರೆ ಇವತ್ತು ನನ್ನ ಜೊತೆ ಮಾತಾಡೋಕ್ಕೆ, ಅವರ ಅನಿಸಿಕೆಗಳನ್ನು ಹಂಚ್ಕೊಳ್ಳೋಕ್ಕೆ ನನ್ನ ಸ್ನೇಹಿತರೊಬ್ಬರು ಬಂದಿದ್ದಾರೆ. ಹರೀಶ್ ಅಂತ. ವೃತ್ತಿಲಿ ಅವರು ಫೈನಾನ್ಷಿಯಲ್ ಕನ್ಸಲ್ಟೆಂಟ್, ಆದರೆ ಪ್ರವೃತ್ತಿಯಲ್ಲಿ ಅವರು ಮಾಡಿರೋ ಅಧ್ಯಯನದಲ್ಲಿ, ಅವರು ತಿಳ್ಕೊಂಡಿರೋ ವಿಚಾರದಲ್ಲಿ ಧರ್ಮ, ಶ್ರದ್ಧೆ, ನಂಬಿಕೆ ಇವುಗಳು ಅವ್ರದ್ದು ಸ್ಪೆಷಲೈಸೇಷನ್. ಇವತ್ತು ಅವರ ಮೂಲಕ ಇವುಗಳ ಬಗ್ಗೆ ಇನ್ನೂ ಸ್ವಲ್ಪ ಆಳವಾಗಿ ಅರಿಯೋಣ. ಧರ್ಮ, ಜಾತಿ, ನಂಬಿಕೆ ಅವುಗಳ ಮೂಲ ಏನು ಅನ್ನೋದು ಈಗ ನಮ್ಮಲ್ಲಿ ತುಂಬ ಜನಕ್ಕೆ ಮರ್ತೋಗಿದೆ. ಯಾಕೆ ಅಂತಂದರೆ ಸಾಕಷ್ಟು ಜನ ಅವ್ರದೇ ರೀತಿಯಲ್ಲಿ ಅದನ್ನು ವ್ಯಾಖ್ಯಾನಿಸ್ತಾ ಇದ್ದಾರೆ. ಅದರಲ್ಲಿ ಯಾವುದು ಸರಿ, ಯಾವುದು ತಪ್ಪು ಅದನ್ನು ವಿಮರ್ಶಿಸೋಕ್ಕೆ ನಾನಂತೂ ಸರಿಯಾದ ಮನುಷ್ಯ ಅಲ್ಲ. ಆದರೆ ಒಂದು ಗೊತ್ತು, ಪ್ರತಿಯೊಂದಕ್ಕೂ ವಿಧ ವಿಧವಾದ ಡೈಮೆನ್ಷನ್ಸ್ ಇದೆ, ಪರ್ಸ್ಪೆಕ್ಟಿವ್ಸ್ ಇದೆ. ಮೇ ಬಿ ಜನ ಅವರುಗಳು ಹೇಳುವಂಥ ವಿಚಾರ ಸರಿ ಇರಬಹುದು. ಯಾವ ವಿಚಾರ ತಗೋಬೇಕು, ಯಾವ ವಿಚಾರ ತಗೋಬಾರ್ದು ಅನ್ನೋದು ಕೇಳುಗರಿಗೆ ಬಿಟ್ಟಿದ್ದು. ಇದನ್ನೇ ತಗೊಳ್ಳಿ, ಇದನ್ನೇ ನಂಬಿ ಅಂತ ಹೇಳೋದಕ್ಕೆ ನಾನು ಯಾರೂ ಅಲ್ಲ. ಆ ಎಲ್ಲ ವಿಮರ್ಶೆಗಳ, ವ್ಯಾಖ್ಯಾನಗಳ ಮಧ್ಯೆ ಇನ್ನೊಂದು ಡೈಮೆನ್ಷನ್ನ ಇವತ್ತಿನ ಹಾಡು ಹರಟೆ ಸಂವಾದದ ಮೂಲಕ ನಿಮ್ಮ ಮುಂದೆ ತರಕ್ಕೆ ಇಷ್ಟಪಡ್ತೀನಿ. ಈಗ ನಾನು ಜಾಸ್ತಿ ಮಾತು ಬೇಡ, ಹರೀಶ್ ಅವರು ಜಾಸ್ತಿ ಮಾತಾಡ್ತಾರೆ. ನಾನು ಒಂದೆರಡು ಪ್ರಶ್ನೆಗಳನ್ನು ಕೇಳಬಲ್ಲೆ ಅಷ್ಟೇ ಅವ್ರಿಗೆ. ಅವರು ಅದ್ರ ಬಗ್ಗೆ ಅವ್ರು ಏನು ಅಧ್ಯಯನ ಮಾಡಿದ್ದಾರೆ, ಅವ್ರು ಏನು ತಿಳ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಅವ್ರ ಅನಿಸಿಕೆ ಹಂಚ್ಕೋತೀವಿ. ಯಥಾ ಪ್ರಕಾರ ಪೂರ್ತಿ ಕೇಳಿ, ನಿಮ್ಮ ಅನಿಸಿಕೆ ಏನು, ನಿಮ್ಮ ಫೀಡ್ಬ್ಯಾಕ್ ಏನು ಅನ್ನೋದನ್ನು ಕಾಮೆಂಟ್ ವಿಭಾಗದಲ್ಲಿ ದಯವಿಟ್ಟು ತಿಳಿಸಿ. ಈಗ ಶುರು ಮಾಡೋಣ. ನಮಸ್ಕಾರ ಹರೀಶ್ ಅವರೇ. ನಮಸ್ಕಾರ ಸರ್. ನೀವು ನನಗೆ ಗೊತ್ತಿರೋ ಹಾಗೆ ಫೈನಾನ್ಷಿಯಲ್ ಕನ್ಸಲ್ಟೆಂಟ್. ಎಸ್. ನಿಮ್ಮ ಪ್ರೊಫೆಷನ್ನೇನೆ ಜನಗಳಿಗೆ ಹೌ ಟು ಮ್ಯಾನೇಜ್ ಫೈನಾನ್ಸಸ್ ಅಂತ, ಅವ್ರಿಗೆ ಫಂಡಿಂಗ್ ರಿಕ್ವೈರ್ಮೆಂಟ್ಸ್ ಮಾಡ್ತೀರಾ. ತುಂಬ ಜನ ಇದ್ದಾರೆ ಆ ಥರ. ಬಟ್ ನಿಮ್ಮಲ್ಲಿ ನಾನು ಒಂದು ಸ್ಪೆಷಲೈಸೇಷನ್ ಏನು ಕಂಡೆ ಅಂದರೆ ಎಥಿಕಲ್ ಪ್ರಾಕ್ಟೀಸಸ್ ಯು ಫಾಲೋ. ಮಿಸ್ಲೀಡ್ ಮಾಡೋದು ಇಲ್ಲ. ಅದನ್ನು ನಿಮ್ಗೆ ಯಾವುದೇ ಡೈಮೆನ್ಷನ್ಗಳು ನಾನು ನೋಡಿಲ್ಲ. ಒಂದು ಕಳ್ಕೊಂಡು ಬಿಡ್ತೀನಿ ಅನ್ನೋ ಭಯ ಇಲ್ಲ ಅಡ್ವೈಸಲ್ಲಿ. ತುಂಬ ಜನಕ್ಕೆ ಈ ಅಡ್ವೈಸ್ ಕೊಡೋ ಜನಗಳಿಗೆ ಒಂದು ಹೇಳೋದನ್ನು ಸರಿಯಾಗಿ ಅವ್ರಿಗೆ ಅರ್ಥ ಆಗದೆ ಇದ್ದರೆ ಎಲ್ಲಿ ಕಳ್ಕೊಂಡ್ಬಿಡ್ತೀನೋ ಅನ್ನೋ ಭಯ ಇದೆ. ನಿಮ್ಗೆ ಆ ಭಯ ಇಲ್ಲ. ಸತ್ಯ ಏನು ಅನ್ನೋದನ್ನು ವಸ್ತುನಿಷ್ಠವಾಗಿ ಯಾವ ರೀತಿ ಅರ್ಥ ಮಾಡ್ಕೋಬೇಕೋ ಆ ರೀತಿ ಅರ್ಥ ಮಾಡ್ಕೊಳ್ಳೋ ಥರ ಹೇಳಿದ್ದನ್ನು ನಾನು ಸಾಕಷ್ಟು ಸಲ ಕೇಳಿದ್ದೇನೆ, ನೋಡಿದ್ದೇನೆ. ಥ್ಯಾಂಕ್ ಯು. ಇವತ್ತು ನಮ್ಮ ದೇಶದಲ್ಲಿ ಈ ಧರ್ಮ, ಜಾತಿ, ನಂಬಿಕೆ ಅವುಗಳ ಬಗ್ಗೆ ಜನರಿಗೆ ಅವರವ್ರದೇ ಒಂದು ಮೀನಿಂಗ್ ಅಂತ ಬಂದ್ಬಿಟ್ಟಿದೆ. ಮೊನ್ನೆ ಯಾವುದೋ ಒಂದು ನ್ಯೂಸಲ್ಲಿ ನೋಡ್ತಾ ಇದ್ದೆ. ನಮ್ಮ ಯಂಗ್ಸ್ಟರ್ಸ್ಗೆ ಮುಂಚೆ ನನ್ನ ಕಾಲದಲ್ಲಿ ಕುಡಿತದ ಅಭ್ಯಾಸ ಇತ್ತು ಅವ್ರಿಗೆ. ಇನ್ಫ್ಯಾಕ್ಟ್ ಒಂದು ಸಲ ನನ್ನ ತಿಳಿದಂಗೆ ಬ್ಯಾಂಗ್ಳೂರ್ನ ಬೀರ್ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತ ಏನೋ ಅಂತ ಇದ್ರು ಅಂತ ಕೇಳ್ಪಟ್ಟಿದ್ದೀನಿ. ಇವಾಗ ಆ ಅಭ್ಯಾಸ ಜನ ತುಂಬ ಕಮ್ಮಿ ಮಾಡ್ಕೊಂಡಿದ್ದಾರೆ ಅಂತ ಕೇಳ್ಪಟ್ಟೆ. ಭಾಳ ಸಂತೋಷ ಆಯಿತು ಅದು ಕೇಳಿ. ಅದು ಬಿಟ್ಟು ಬೇರೆ ಇನ್ಯಾವುದೇ ಹಿಂದೆ ಹೋಗ್ತಿದ್ದಾರೆ ಅಂತ ನಾನು ಸ್ವಲ್ಪ ತಿಳ್ಕೊಂಡಾಗ ಈ ಒಂದು ಇಂಟರ್ಪ್ರಿಟೇಷನ್ಸು ಭಾಳ ಇನ್ಫ್ಲೂಯೆನ್ಸ್ ಆಗ್ತಿದ್ದಾರೆ ಅಂತ ತಿಳಿತು. ಅದು ಒಳ್ಳೆಯದೇನಿದೆ. ಯಾಕೆಂದರೆ
ಧರ್ಮ ನಾವೆಲ್ಲ ಅದ್ರ ಬಗ್ಗೆನೇ ಬದುಕಬೇಕು, ಜಾತಿಲಿ ಅದ್ರ ಬಗ್ಗೆನೇ ಬದುಕಬೇಕು, ಆದರೆ ಸೌಹಾರ್ದತೆಯಿಂದ ಬದುಕಬೇಕು. ಐ ಥಿಂಕ್ ಪ್ರತಿಯೊಂದು ಈ ಒಂದು ಧರ್ಮ ಯಾವುದು ಹೇಳುತ್ತೆ ಪ್ರತಿಯೊಂದ್ರದ್ದು ಸೌಹಾರ್ದತೆಯ ಒಂದು ಮೂಲ ಅಂತ ನಂಬಿರೋನು ನಾನು. ಸೊ ಇವತ್ತು ನಿಮ್ಮ ಮೂಲಕ ನಮ್ಮ ಜನಗಳಿಗೆ ಇನ್ನೊಂದು ಡೈಮೆನ್ಷನ್ ನೀವು ಕಂಡಂತೆ ಏನು ಅನ್ನೋದನ್ನ ತಿಳಿಸ್ಕೊಳ್ಳೋಣ. ಓಕೆನಾ? ಸಾಧ್ಯ. ಸೊ ನನಗೆ ಪ್ರಶ್ನೆ ಕೇಳೋಕ್ಕೆ ಕೆಲವೇ ಪ್ರಶ್ನೆಗಳಿದೆ, ನೀವು ಕೂಡ ಉತ್ತರಗಳಿಂದ ಅದರಿಂದ ನಾನು ಮುಂದೆ ನೆಕ್ಸ್ಟ್ ಪ್ರಶ್ನೆಗಳನ್ನು ನಾನೇ ಹುಟ್ಟಾಕ್ಕೊತೀನಿ. ಧರ್ಮ ಅಂದರೆ ಏನು, ಎಲ್ಲಿ ಹುಟ್ಟಿದೆ? ಈಗ ನೀವು ಹೇಳೋದ ಪ್ರಕಾರ ಆದರೆ ಮೊದಲನೇಗೆ ಶುರು ಮಾಡಿದೆ, ಜಂಜಿ ಬಗ್ಗೆ ಮಾತಾಡ್ತಾ ಇದ್ರಿ. ಇವತ್ತಿನ ಜಂಜಿಗಳು ಆಲ್ಕೋಹಾಲಿಕ್ ಕಡಿಮೆ ಮಾಡ್ತಿದ್ದಾರೆ, ಈಗ ಗ್ರೂಪ್ ಡಿಸ್ಕಷನ್ ಜಾಸ್ತಿ ಇದ್ದಾರೆ. ಅವರು ಯಾವುದೋ ಒಂದು ಸಮೂಹ ಇದರಲ್ಲಿ ಕೂತು ಚರ್ಚೆ ಮಾಡೋದು, ವಿಮರ್ಶೆ ಮಾಡೋದು, ಇದ್ರ ಬಗ್ಗೆ ಜಾಸ್ತಿ ಮಾತಾಡ್ತಿದ್ದಾರೆ. ಸಂತೋಷ, ತುಂಬ ಅದ್ಭುತವಾದ ಬದಲಾವಣೆ ಇದು. ಆದರೆ ಇದೆಲ್ಲ ಎಲ್ಲಿ ಹೋಗ್ತಿದೆ ಅಂದರೆ, ಇವತ್ತು ಒಂದು ವಿಭಾಗ ಬಿಟ್ಟು ಇನ್ನೊಂದು ವಿಭಾಗದಲ್ಲಿ ಸಮಸ್ಯೆ ಅಂದರೆ ಸಿಗಾಕ್ಕೊತಾ ಇದ್ದಾರೆ ಹುಡುಗರು. ಇವತ್ತು ನೀವು ಕಾಲೇಜುಗಳು, ಸ್ಕೂಲ್ಗಳಲ್ಲಿ ನೋಡಿರ್ಬೋದು, ಕೇಸರಿ ಟವಲ್ ಹಾಕೊಂಡು ಹೋಗೋದು. ಸೊ ಅಲ್ಲೇನೋ ಒಂದು ಉದ್ವಿಗ್ನತೆ ತೊಗೊಂಬರೋವಂಥದ್ದು, ಅಥವಾ ಇನ್ಯಾರೋ ಹಿಜಾಬು ಅದ್ರ ಬಗ್ಗೆ ಚರ್ಚೆ ಮಾಡೋವಂಥದ್ದು. ಸೊ ಈ ಥರದ್ದೆಲ್ಲ ವಿಚಾರಗಳು ನೋಡ್ತಾ ಇದ್ದಾಗ ನಾನು ಹಲವಾರು ಜನರ ಹತ್ರ ಇದನ್ನು ಚರ್ಚೆ ಮಾಡಿದ್ದೀನಿ. ಅವ್ರಿಗೆ ಹೇಳ್ತಾ ಇದ್ದು ಒಂದೇ ವಿಚಾರ, ಧರ್ಮ ಅಂದರೆ ಏನು? ಮೊದಲು ಎಲ್ಲರೂ ಚರ್ಚೆ ಮಾಡ್ತೀರ, ಧರ್ಮ ಅಂದರೆ ಧರ್ಮ ಅಂತ ಮಾತಾಡ್ತೀರ. ಅದು ಧರ್ಮ ಅಂದರೆ ಏನು? ಇದಕ್ಕೆ ಧರ್ಮಕ್ಕೆ ನಿಮಗೆ ಮೂಲವಾಗಿ ಉತ್ತರ ಸಿಗಬೇಕಾದ್ರೆ ಭಾಗವತದಲ್ಲಿ ಒಂದು ಭಾಗದಲ್ಲಿ ಸಿಗತ್ತೆ. ಓಕೆ. ಇದು ಕಲಿಗಾಲ ಅಂದರೆ ಕಲಿ ಎಂಟರ್ ಆಗುವಂಥ ಟೈಮ್ ಅಂತ ತೋರಿಸ್ತಾರೆ. ಪರೀಕ್ಷಿತ ಮಹಾರಾಜ ಇರ್ತಾರೆ, ಅವರು ಪಾಸ್ ಆಗಬೇಕಾದ್ರೆ ಒಂದು ದಾರಿಯಲ್ಲಿ ಹಾದು ಹೋಗ್ತಿರ್ತಾರೆ. ಪರೀಕ್ಷಿತ ಅಂತಂದ್ರೆ ಹಾವು ಕಚ್ಚಿ. ಹಾಂ, ಅರ್ಜುನ ಮೊಮ್ಮಗ, ಅಭಿಮನ್ಯುವಿನ ಮಗ. ಓಕೆ. ಆತ ಆ ಕಥೆಯಲ್ಲಿ ಬರುತ್ತೆ. ಇದು ಹಾದು ಹೋಗ್ಬೇಕಾದ್ರೆ ಒಂದು ಹಸು, ಅದಕ್ಕೆ 3 ಕಾಲುಗಳನ್ನು ಕಳೆದಿರ್ತಾರೆ. ಒಂದು ಕಾಲಲ್ಲಿ ಕೂತಿರ್ತಾರೆ, ಅದು ಕುಂಟ್ತಾ ಇರುತ್ತೆ ಹಸು. ಅದರ ಮೇಲೆ ಒಬ್ಬ ಕೂತು ಅದನ್ನು ಬಾರ್ಗೋಲ್ ತೊಗೊಂಡು ಹೊಡಿತಾ ಇರ್ತಾನೆ, ಎದೋಳು ಮುಂದೆ ಹೋಗು ಅಂತ. ಈ ಕತೆ ಹೇಳಬೇಕಾದ್ರೆ ಆ ಹಸುಗೆ 3 ಕಾಲು ಕಡಿದ್ರು, ಒಂದು ಕಾಲು ನಿಂತು ಅದು ಮುಂದಕ್ಕೆ ಹೋಗ್ಬೇಕಂದ್ರೆ ಹೇಗೆ ಸಾಧ್ಯ? ಪರೀಕ್ಷಿತ ಆತನ ಮೇಲೆ ಹೋಗಿ ಯುದ್ಧ ಮಾಡ್ತಾನೆ, ಸೋಲ್ತಾನೆ. ಆಗ ಆತನ ಕಂಟ್ರೋಲ್ ತೊಗೊಂಡು ಕೇಳಿದಾಗ, ಯಾರು ನೀನು ಅಂದರೆ ನಾನು ಕಲ್ಲಿಗೆ ಅಂತ. ಸೊ ಇದೊಂದು ಸ್ಟೋರಿ, ಇಟ್ಸ್ ಒನ್ ಮೆಟಫಾರಿಕ್ ಥಾಟ್. ಇದು ಏನನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದೆ ಅಂತ ಯೋಚನೆ ಮಾಡಿದಾಗ, ಆ ಹಸು ಏನು ಅಂದರೆ ಅದು ನಮ್ಮ ದಿನನಿತ್ಯದ ಜೀವನ. ಓಕೆ. ಈ ರಥ ಯಾವುದು ಅಂದರೆ ಇದು ನಮ್ಮ ಸಮಾಜ, ಇದನ್ನು ಎಳಿತಾ ಇರೋವಂಥ ವಿಚಾರಗಳಿದು. ಇದನ್ನು 3 ಕಾಲು ಕಡ್ದಿದ್ದಾರೆ, ಇನ್ನೊಂದು ಕಾಲ ಮೇಲೆ ನಿಂತಿದೆ ಅದು. ಹಾಗಾದರೆ ಈ 4 ಕಾಲು ಏನನ್ನು ಸಿಂಬಲೈಸ್ ಮಾಡ್ತಿತ್ತು ಅಂದರೆ ಇದೇ ಧರ್ಮ. ಇದು ನಮ್ಮ ಜೀವನದ 4 ಪ್ರಿನ್ಸಿಪಲ್ಸ್. ಓಕೆ. ಎವ್ರಿ ಹ್ಯೂಮನ್ ಬೀಯಿಂಗ್ ಹ್ಯಾಸ್ ಟು ಫಾಲೋ ದಿಸ್ 4 ಪ್ರಿನ್ಸಿಪಲ್ಸ್ ಅಂಥೇಳಿ ಧರ್ಮವನ್ನು ನಮಗೆ ಇನ್ಫ್ಯೂಸ್ ಮಾಡಿದ್ದು. ಯಾವುದು 4 ಪ್ರಿನ್ಸಿಪಲ್ಸ್ ಅಂದರೆ, ಮೊದಲನೇದು ತಪಸ್ಸು. ಓಕೆ. ಇವತ್ತಿನ ಕಾಲಕ್ಕೆ ಅದನ್ನು ಇದು ಮಾಡಿದ್ರೆ ಫೋಕಸ್ ಅಂತ ಯೋಚನೆ ಮಾಡ್ಬೋದು. ಸೊ ತಪಃ, ಶೌಚ, ಸತ್ಯ ಮತ್ತು ದಯೆ ಅಂತ. ಓಕೆ. ದಿಸ್ ಆರ್ ದಿ 4 ಪ್ರಿನ್ಸಿಪಲ್ಸ್ ವಿಚ್ ಹ್ಯಾಸ್ ಟು ಬಿ ಇನ್ ಧರ್ಮ. ತಪಃ, ಶೌಚ, ಸತ್ಯ ಮತ್ತು ದಯೆ. ಈಗ ನೀವು ಇವತ್ತಿನ ಇದಕ್ಕೆ ಮಾಡರ್ನೈಸೇಷನ್ ಸ್ಟೈಲಲ್ಲಿ ಇದನ್ನು ಯೋಚನೆ ಮಾಡಬೇಕಂದ್ರೆ, ತಪ ಅಂದರೆ ನಥಿಂಗ್ ಬಟ್ ಫೋಕಸ್. ಓಕೆ. ಎವ್ರಿ ಹ್ಯೂಮನ್ ಬೀಯಿಂಗ್ ನೀಡ್ಸ್ ಅ ಫೋಕಸ್. ತಪಸ್ಸು ಅಂದರೆ ಮೂಗು ಹಿಡ್ಕೊಂಡು ಕೂತ್ಕೊಳ್ಳೋದಲ್ಲ. ತಪಸ್ಸು ಅಂದರೆ ಒಂದು ಫೋಕಸ್. ಈಗ ಆಗ ರಾಕ್ಷಸರು ತಪಸ್ಸು ಮಾಡ್ತಿದ್ರು, ಏನೋ ಒಂದು ವರ ಪಡಿತಾಯಿದ್ರು. ಏನು ಅಂದರೆ ಒಂದೇ ವಿಚಾರವಾಗಿ ನಿರಂತರವಾಗಿ ಆಲೋಚನೆ ಮಾಡ್ತಾ ಅದ್ರ ಬಗ್ಗೆನೇ ಫೋಕಸ್ಡ್ ಆಗಿ ಕೂತ್ಕೊಂಡಾಗ ಅದೇ ತಪಸ್ಸು. ಓಕೆ. ಇವತ್ತು ಒಂದು ಮಗುಗೆ ಇದನ್ನು ಇನ್ಫ್ಯೂಸ್ ಮಾಡಬೇಕು ಅಂದರೆ, ಒಂದು SSLC PUC ಓದ್ತಿರೋ ಮಗು, ಅದ್ರದ್ದು ತಪಸ್ಸು ಏನು? ಆ ವರ್ಷ ಅತಿ ಹೆಚ್ಚು ಶ್ರೇಯಾಂಕದಲ್ಲಿ ವಿಚಾರಗಳನ್ನ ತಿಳ್ಕೊಂಡು ಪಾಸ್ ಮಾಡೋದೇ ಅದ್ರ ಫೋಕಸ್, ಅದೇ ತಪಸ್ಸು. ನೆಕ್ಸ್ಟ್ ಬರೋದೇನು? ಶೌಚ ಅಂದರೆ ಏನು? ಕ್ಲೀನ್ಲಿನೆಸ್. ಇವತ್ತು ಎಲ್ಲರೂ ಅದನ್ನೇ ಬಗ್ಗೆ ಮಾತಾಡ್ತಿದ್ವಿ. ಕ್ಲೀನ್ಲಿನೆಸ್ ಅಂದರೆ ಏನು? ಆಚೆ ಕ್ಲೀನಾಗಿ ಇಟ್ಕೊಳ್ಳೋದ, ಒಳಗೂ ಹೊರಗೂ ಕ್ಲೀನಾಗಿ ಇಟ್ಕೊಳ್ಳೋದು. ಅಂದರೆ ಒಳಗಡೆ ಆಲೋಚನೆಗಳು ನಿಮ್ಮದು ಕ್ಲೀನಾಗಿ ಇಟ್ಕೊಬೇಕು, ಹೊರಗಡೆ ಪ್ರಪಂಚನ ಕ್ಲೀನಾಗಿ ಇಟ್ಕೊಳ್ಳೋದು. ಮೂರನೇದೇನು? ಸತ್ಯ. ಬಿ ಟ್ರೂತ್ಫುಲ್. ಈಗ ನೀವು ನನಗೆ ಕೇಳಿದ್ರಿ, ನಿಮ್ಮ ಬಿಸ್ನೆಸ್ಸಲ್ಲಿ ಏನು ಮಾಡ್ತಿದ್ದೀರಿ, ನೀವು ಯಾರಿಗೂ ಇದು ಮಾಡಲ್ಲ. ಒನ್ಸ್ ಐ ಅಂಡರ್ಸ್ಟುಡ್ ದಿಸ್ ಐ ಆಮ್ ಇನ್ಫ್ಯೂಸ್ಡ್ ಇನ್ ಟು ಮೈ ಬಿಸ್ನೆಸ್. ಓಕೆ. ಫೋಕಸ್ ಆನ್ ದಿ ಕಸ್ಟಮರ್, ಬಿ ಟ್ರೂತ್ಫುಲ್,
ಸ್ವಚ್ಛವಾಗಿ ಯೋಚನೆ ಮಾಡು, ಆಲೋಚನೆ ಮಾಡು. ಕಸ್ಟಮರ್ ಬಿಟ್ಟೋಗ್ತಾನೋ ಇರ್ತಾನೋ ಅದು ಅವನಿಗೆ ಬಿಟ್ಟ ಇಚ್ಛೆ. ನಾನು ಸ್ವಚ್ಛವಾಗಿರ್ಬೇಕು. ಕೊನೆಯದೇನು? ದಯೆ. ಎಲ್ಲದ್ರ ಮೇಲೆ ಈಗ ದಯವಿಲ್ಲದ ಧರ್ಮ ಅದಾವುದಯ್ಯ ಅಂತ, ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿ. ಇದನ್ನು ಯಾರು? ಇದನ್ನು ನಮ್ಮ ಬಸವೇಶ್ವರವರು ಹೇಳಿದ್ದು ಅದನ್ನೇ, ದಯೆ ಬೇಕು ಅಂತ. ನೀವು ಯಾವುದೇ ಮತಗಳನ್ನು ತಗೊಳ್ಳಿ, ಎಲ್ಲವೂ ಪ್ರಚಾರ ಮಾಡೋದು ಇದನ್ನೇ. ಅಂದರೆ ಧರ್ಮ ಅಂದರೆ ಈಗ ಏನು ವ್ಯಾಖ್ಯಾನ ಮಾಡ್ತೀಯಾರೆ ನೀನು, ಮುಸ್ಲಿಂ ಅಥವಾ ಹಿಂದೂ ಅಥವಾ ಕ್ರೈಸ್ತ, ಇದಲ್ಲ ಧರ್ಮ. ಇದು ಧರ್ಮ ಅಂದರೆ ಎಲ್ಲರಿಗೂ ಇರುವಂಥದ್ದು ಒಂದೇ ಧರ್ಮ, ಅದು ಪ್ರಿನ್ಸಿಪಲ್ಸ್ ಆಫ್ ಲೈಫ್. ಈ 4 ವಿಚಾರಗಳು. ಏನು? ಹಿಂದೂ, ಮುಸ್ಲಿಮು, ಕ್ರೈಸ್ತ. ಓಕೆ, ಇದನ್ನು ಎಕ್ಸ್ಪ್ಲೈನ್ ಮಾಡಬೇಕಂದ್ರೆ ಆ್ಯಕ್ಚುಲಿ ನಿಮಗೆ ಜಿಡ್ಡು ಕೃಷ್ಣಮೂರ್ತಿ ಅವ್ರ ಬಗ್ಗೆ ಕೇಳಿರ್ತೀರ. ಕೇಳಿದ್ದೀನಿ, ಅವ್ರ ಹೆಸರು ಕೇಳಿದ್ದೀನಿ. ಅವರು, ನಾನು ಅವ್ರದ್ದು ಇಂಟರ್ವ್ಯೂ ಒಂದು ನೋಡ್ತಾ ಇದ್ದೆ. ಆ ಇಂಟರ್ವ್ಯೂಲ್ಲಿ ಆಸ್ಟ್ರೇಲಿಯಾದಲ್ಲಿ ಅವ್ರದ್ದು ಕೊನೆಯ ಯೂನಿಟನ್ನು ಕ್ಲೋಸ್ ಮಾಡ್ತಾ ಇರ್ತಾರೆ. ಆ ಯೂನಿಟನ್ನು ಕ್ಲೋಸ್ ಮಾಡಬೇಕಾದ್ರೆ ಅವ್ರಿಗೊಬ್ಬ ಪತ್ರಕರ್ತ ಪ್ರಶ್ನೆ ಮಾಡ್ತಾನೆ, ಏನಕ್ಕೆ ನೀವು ಎಲ್ಲ ಇಷ್ಟೊಂದು ಜನಕ್ಕೆ ಜ್ಞಾನದ ಬಗ್ಗೆ ಇದೆಲ್ಲ ಪ್ರಚಾರ ಮಾಡೋದಕ್ಕೋಸ್ಕರ ಇಷ್ಟೊಂದು ಆಫೀಸರ್ಸ್ ಮಾಡಿದ್ರಿ, ಈಗ ಮತ್ತೆ ಅದನ್ನೆಲ್ಲ ಕ್ಲೋಸ್ ಮಾಡ್ತಾ ಇದ್ದೀರಿ, ಏನು ಉದ್ದೇಶ ಏನು ಅಂತ. ಅವಾಗ ಅವ್ರು ಒಂದು ಒಳ್ಳೆ ಅದ್ಭುತವಾದ ಕಥೆ ಹೇಳ್ತಾರೆ. ಅವರು ಒಂದು ಸರಿ ಒಬ್ಬ ಸನ್ಯಾಸಿ ಒಂದು ಕಾಡು ದಾರಿಲಿ ಹಾದು ಹೋಗ್ತಾ ಇರ್ತಾನೆ. ಈ ಕಾಡು ದಾರಿನ ಅವರು ಧರ್ಮದ ಹಾದಿ ಅಂತ ಕರೀತಾರೆ. ಅವನು ಧರ್ಮದ ಹಾದಿಲಿ ನಡ್ಕೊಂಡು ಹೋಗ್ತಾ ಇರ್ತಾನೆ. ಅವನ ಹಿಂದೆ ಒಬ್ಬ ಶೈತಾನ ಮತ್ತು ಅವನ ಶಿಷ್ಯ, ಅವರು ಇವನ ಹಿಂದೆ ಅವ್ರನ್ನ ಫಾಲೋ ಮಾಡ್ತಾ ಇರ್ತಾರೆ. ಆ ಕಾಡು ಹಾದಿ ದಾಟಿ ಇನ್ನೇನು ನಾಡಿನ ಒಳಗಡೆ ಬರಬೇಕು ಅಂದಾಗ ಅವರು ಏನನ್ನೋ ನೋಡಿ ಉಳಿಯುವಂಥ ವಿಚಾರನ ತೆಗಿತಾರೆ, ಕೈಲಿ ಹಿಡ್ಕೊತಾರೆ, ನೋಡ್ತಾರೆ, ಕುಣಿದಾಡಕ್ಕೆ ಶುರು ಮಾಡ್ತಾರೆ. ನನಗೆ ಸತ್ಯ ಸಿಕ್ತು, ಪರಮೋಚ್ಚ ಸತ್ಯ ಸಿಕ್ತು ಅಂತ ಹೇಳಿ ಕುಣಿತಾ ಇರ್ತಾರೆ. ಇದನ್ನು ಆ ಊರಿನ ಜನ ಪಾಸರ್ ಬೈಗಳು ನೋಡ್ತಾರೆ. ನೋಡಿ ಒಬ್ಬ ಬರ್ತಾನೆ, ಕೇಳ್ತಾನೆ ಏನು ಎತ್ತ ಅಂತ. ಹಾಗೆ ಅವ್ರಿಗೆ ಉತ್ತರ ಕೊಡ್ತಾ ಇರ್ತಾರೆ. ಹಾಗೆ ಒಂದು ಸಮೂಹ ಉಟ್ಕೊಳ್ಳುತ್ತೆ. ಒಬ್ಬ ಇಬ್ಬರು ಆಗ್ತಾರೆ, ಇಬ್ಬರು 5 ಜನ ಆಗ್ತಾರೆ, 10 ಜನ ಆಗ್ತಾರೆ, 100 ಜನ ಆಗ್ತಾರೆ. ಆ ಸಮೂಹ ಎಲ್ಲ ಒಟ್ಟಿಗೆ ಸೇರ್ತಾ ಮಾತಾಡ್ತಾ ಇರ್ತಾರೆ. ಅವ್ರಿಗೆ ಮಾತಾಡಬೇಕಾದ್ರೆ ಹಿಂದೆ ಇದ್ದಂದ ಶೈತಾನ ಮತ್ತು ಅವನ ಶಿಷ್ಯ, ಆ ಶಿಷ್ಯ ಕೇಳ್ತಾನೆ, ಗುರುಗಳೇ ನಮ್ಮ ಖಾತೆ ಮುಗೀತು, ನಮ್ಮದು, ಅವನಿಗೆ ಪರಮೋಚ್ಚ ಸತ್ಯ ಸಿಕ್ಬಿಟ್ಟಿದೆ ಅಂತೆ. ಇರು ಸ್ವಲ್ಪ ಇರು ಕಾದು ಅಂತ ಹೇಳಿ ಅವನು ನಿಲ್ಲಿಸ್ತಾನೆ. ಅದರಲ್ಲಿಂದ ಒಬ್ಬ ಎದ್ದು ಆಚೆ ಬರ್ತಾನೆ. ಆಚೆ ಬಂದು, ನೋಡಿ ಇವರೇ ನಮ್ಮ ಗುರುಗಳು, ಇವರಿಗೆ ಪರಮೋಚ್ಚ ಸತ್ಯ ಸಿಕ್ಕಿದೆ. ಈ ಸತ್ಯ ಸಿಕ್ಕಬೇಕಂದ್ರೆ ಈ 10 ಪ್ರಿನ್ಸಿಪಲ್ಸ್ಗಳನ್ನು ಮೇಂಟೈನ್ ಮಾಡಬೇಕು, ನೀವು ಫಾಲೋ ಮಾಡಬೇಕು ಅಂತೇಳಿ 10 ಕಮ್ಯಾಂಡ್ಮೆಂಟ್ಸ್ ತೊಗೊಂಬಂದು ಕೊಟ್ಟ. ಆಗ ಈ ಶೈತಾನನ ಗುರು ಹೇಳ್ತಾನೆ, ಈಗ ನಾವೇನು ಮಾಡಬೇಕಾಗಿಲ್ಲ, ಆ ಸಮೂಹನೇ ಎಲ್ಲ ಮಾಡುತ್ತೆ ಅಂತ. ಇವತ್ತು ಈ ಸಮೂಹಗಳೆಲ್ಲ ಆಗಿರೋದು ಇದೇ ರೀತಿ. ನಮ್ಮನ್ನು ನಾವು ಈ ಮನುಗಳನ್ನು ಹಾಳು ಮಾಡ್ಕೊಳ್ಳೋಕ್ಕೆ ಹುಟ್ಟುವಂತಿರೋಂಥ ಸಮೂಹಗಳಿವು. ಯಾರೋ ಒಬ್ಬರು ಗುರು ಅವರು ನಡೆದಂಥ ದಾರಿಯನ್ನು ಅವರು ಎಕ್ಸ್ಪ್ಲೇನ್ ಮಾಡಿದ್ರು. ನಾನು ಈ ಹಾದಿಯಲ್ಲಿ ನಡೆದೆ, ಈ ಧರ್ಮದ ಹಾದಿಯಲ್ಲಿ ನಡೆದೆ, ನನಗೆ ಈ ಸತ್ಯ ಕಾಣಿಸ್ತು. ಹೌದು, ಅವರು ಕಂಡಂಥ ಸತ್ಯ. ಸೊ ಎಲ್ಲರೂ ನಾವೆಲ್ಲ ಹಾಗೆ ಹುಟ್ಟಿದ್ದೀವಿ. ಇದನ್ನು ಹೇಗೆ ವ್ಯಾಖ್ಯಾನ ಮಾಡಬೇಕು ಗೊತ್ತಿಲ್ಲ. ಒಬ್ಬ ಮಹಾನ್ ಸ್ವಾಮೀಜಿ ಅಥವಾ ಗುರುಗಳು ಅಂತ ನಾವು ಯಾರನ್ನ ನಂಬಿದ್ದೀವಿ, ಅವರು ಕೂಡ ನನ್ನ ಹಾಗೆ ಹುಟ್ಟಿದ್ರು. ತಾಯಿ ಗರ್ಭದಿಂದನೇ ಆಚೆ ಬಂದಿದ್ದು, ಅವರು ಹಾಗೆ ನಡೆದ್ರು. ಸೊ ಅವರು ಈ 4 ಪ್ರಿನ್ಸಿಪಲ್ಸ್ ಇಟ್ಕೊಂಡು ಬೆಳೆದಂಥವ್ರು ಯಾರೇ ಆಗಿದ್ರು, ಅವರು ಈ 4 ಪ್ರಿನ್ಸಿಪಲ್ಸ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಇದೇ ಹಾದಿಲಿ ನೀವು ನಡೆದಿದ್ದೇ ಆದರೆ ನಿಮಗೂ ಆ ಸತ್ಯ ಕಾಣುತ್ತೆ. ಆದರೆ ನಾವು ಆ ಗುರುಗಳ ಕಾಲಕ್ಕೆ ಬಿದ್ದು ಬಂದಿರ್ತೀವಿ, ಅವ್ರನ್ನ ದೇವರು ಅಂತ ಕರೆದ್ವಿ, ಆದರೆ ಅವ್ರ ಹಾದಿಯನ್ನು ಮಾತ್ರ ಫಾಲೋ ಮಾಡೋದಿಲ್ಲ. ಆಮೇಲೆ ಇದನ್ನು ಏನಂದ್ರು, ಇದಕ್ಕೆ ಆ್ಯಕ್ಚುಲಿ ನೀವೇನು ಕರೆದ್ರಲ್ಲ, ಈಗ ಇದನ್ನು ಮತಗಳು ಅಂತ ಕರೆದ್ರು. ಯಾಕೆಂದರೆ ಆ ಗುರು ಹೇಳಿದ ತತ್ವ, ಮಾತತ್ವ, ಮತ ಅನ್ನೋದು ಮಾತತ್ವ. ಆ ಗುರು ತನ್ನ ತತ್ವಗಳನ್ನು, ತತ್ವ ಸಿದ್ಧಾಂತಗಳನ್ನು ಹೇಗೆ ಅಳವಡಿಸ್ಕೊಂಡು ಅಂತ ಹೇಳಿದ್ದನ್ನು, ಇದು ಮತಗಳು ಅಷ್ಟೇ, ಇವು ಧರ್ಮಗಳಲ್ಲ. ಮತ ಬೇರೆ, ಧರ್ಮ ಬೇರೆ. ಹೌದು. ಈಗ ನೀವು ಕಾಂಗ್ರೆಸ್ಸಿಗೆ ಮತ ಹಾಕಿದ್ರೆ ಏನು ಹೇಳ್ತೀರಿ ನೀವು? ಆ ಪಾರ್ಟಿಗೆ ಸೇರಿದವ್ರು ನೀವು. ಹೌದಾ? ಈಗ ಇನ್ಯಾರ BJPಗೆ ಮತ ಹಾಕಿದ್ರೆ ಅದು ಆ ಮತಕ್ಕೆ ಸೇರಿದವರು, ಆ ಪಾರ್ಟಿಗೆ ಸೇರಿದವರು. ಇಟ್ ಈಸ್ ಆಸ್ ಗುಡ್ ಆಸ್ ದಟ್. ಇಫ್ ಯು ಫಾಲೋ ದಟ್ ಪ್ರಿನ್ಸಿಪಲ್ಸ್ ಆರ್ ದಟ್ ಲೈಫ್ ಸ್ಟೈಲ್ ಆಫ್ ಇದನ್ನು ನೀವು ಅಲ್ಲಿಗೆ ಸೇರಿದವ್ರು ಅಷ್ಟೇ. ಆದರೆ ಆ ವಿಚಾರಗಳನ್ನು ಅಕ್ಸೆಪ್ಟ್ ಮಾಡಿಕೊಂಡು ನೀವು ಆ ವಿಚಾರದ ಆ ಗುಂಪಿಗೆ ಸೇರಿದವರು ಬಿಟ್ಟರೆ ಧರ್ಮ ಅದಲ್ಲ. ಎಲ್ಲ ಮಾನವ ಧರ್ಮಕ್ಕೂ ಒಂದೇ ಧರ್ಮ,
ಮೂಲಕ್ಕೂ ಎಲ್ಲ ಮಾನವರಿಗಿರುವಂಥದ್ದು ಭಾಗವತದ್ದು. ಒಂದೇ ಧರ್ಮ, ಅದು ಈ 4 ಪ್ರಿನ್ಸಿಪಲ್ಸ್. ಈ ಪ್ರಿನ್ಸಿಪಲ್ಸ್ ಆಫ್ ಲೈಫ್ನ ಯಾರು ಅಳವಡಿಸ್ಕೊತಾರೆ, ಇದು ನೀವು ಎಲ್ಲಿ ಬೇಕಾದ್ರೆ ಅಳವಡಿಸ್ಬೋದು. ಈಗ ಯಾವುದೋ ಒಂದು ಮತದ್ದು ವಿಚಾರನ ತಗೊಂಡು ಇನ್ನೊಂದು ಮತಕ್ಕೆ ಸೇರ್ಸಕ್ಕೆ ಆಗದೆ ಇರ್ಬೋದು, ಓಕೆ. ಆದರೆ ಈ 4 ವಿಚಾರ ತಗೊಂಡು ನೀವೇ ಟ್ರೈ ಮಾಡಿ ನೋಡಿ. ಯಾವ ಮತದವ್ರು ಇದನ್ನು ಬೇಡ ಅಂತಿದ್ದಾರೆ? ಹೌದು, ಯಾರು ಇರಲ್ಲ, ಎಲ್ಲರೂ ಅದನ್ನು ಅದ್ರ ಬಗ್ಗೆ. ಹೌದಲ್ವಾ? ಎಲ್ಲರೂ ಫೋಕಸ್ಡ್ ಆಗೇ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ತಪಸ್ಸು ಎಲ್ಲದರಲ್ಲೂ ಇದೆ. ಶೌಚ ಎಲ್ಲರಿಗೂ ಸಹ ಕ್ಲೀನ್ ಆಗಿರಬೇಕು ಅಂತಾರೆ. ಎಲ್ಲರೂ ಸತ್ಯವಾಗಿ ನಡಿ ಅಂತಾರೆ. ಎಲ್ಲರೂ ದಯಾ ತೋರಿಸಿ ಅಂತಲೇ ಹೇಳ್ತಾರೆ. ಅಂದರೆ ಇದು ಎಲ್ಲರಿಗೂ ಸಂಬಂಧಪಟ್ಟ ವಿಚಾರ ಅಲ್ವಾ? ಹೌದು. ಹಾಗಾದರೆ ಇದೇ ಅದು ಧರ್ಮ. ಈಗ ನೀವು ಯಾರೋ ಒಬ್ಬರಿಗೆ ಸಾಲ ಕೊಟ್ಟಿರ್ತೀವಿ,